ತೋಟದಲ್ಲಿ ನೀರು ಕಟ್ಟುವ ವಿಚಾರಕ್ಕೆ ಸಂಬಂಧಿಸಿದಂತೆ ಅಣ್ಣ ತಮ್ಮಂದಿರ ನಡುವೆ ಕಿರಿಕ್. ತೋಟದಲ್ಲಿ ನೀರು ಕಟ್ಟುವ ವಿಚಾರಕ್ಕೆ ಸಂಬಂಧಿಸಿದಂತೆ ಅಣ್ಣ ತಮ್ಮಂದಿರ ನಡುವೆ ಕಿರಿಕ್. ಮಾತಿನ ಚಕಮಕಿ ವಿಕೋಪಕ್ಕೆ ತಿರುಗಿ ಅಣ್ಣನಿಂದ ತಮ್ಮನ ಮೇಲೆ ಫೈರಿಂಗ್. ನಾಡು ಬಂದೂಕಿನಿಂದ ತಮ್ಮನ ಮೇಲೆ ಅಣ್ಣನಿಂದ ಗುಂಡಿನ ದಾಳಿ ನಡೆಸಿರುವಂತಹ ಘಟನೆ ದೇವನಹಳ್ಳಿ ತಾಲೂಕಿನ ಶೆಟ್ಟಿರಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಅಣ್ಣ ಚಂದ್ರಶೇಖರ್ನಿಂದ ತಮ್ಮ ಚೇತನ ಮೇಲೆ ಗುಂಡಿನ ದಾಳಿ ನಡೆದಿದೆ. ನಿನ್ನೆ ಸಂಜೆ ಗಲಾಟೆ ಮಾಡುತ್ತಿದ್ದ ಅಣ್ಣನನ್ನ ಮನೆಯೊಳಗೆ ಕೂಡಿ ಹಾಕಿದ್ದ ಕುಟುಂಬಸ್ಥರು. ಈ ವೇಳೆ ಮನೆಯಿಂದ ಮರದ ಕೆಳಗೆ ಕೂತಿದ್ದ ತಮ್ಮನ ಮೇಲೆ ಕಿಟಕಿ ಮೂಲಕ ಫೈರಿಂಗ್ ನಡೆಸಲಾಗಿದೆ. ಗುಂಡಿನ ದಾಳಿಯಿಂದ ಗಂಭೀರವಾಗಿ ಗಾಯಗೊಂಡ ಚೇತನ್ಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತಿದ್ದು, ವಿಶ್ವನಾಥಪುರ ಪೊಲೀಸ್ ಠಾಣೆಯಲ್ಲಿ ಈ ಕುರಿತು ಪ್ರಕರಣ ದಾಖಲಾಗಿದೆ. ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ದೇವನಹಳ್ಳಿ ತಾಲೂಕಿನ ಶೆಟ್ಟಿರಹಳ್ಳಿ ಗ್ರಾಮದಲ್ಲಿ ಈ ಘಟನೆ ನಡೆದಿದೆ. ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಶೆಟ್ಟಿರಹಳ್ಳಿ ಅಂತ ಗ್ರಾಮದಲ್ಲಿ ಚಂದ್ರು ಮತ್ತು ಚೇತನ್ ಅಂತೇಳಿ ಇಬ್ಬರು ಅಂತ ಮಾಡಿದ್ರು. ಅದರಲ್ಲಿ ನೀರಿನ ವಿಚಾರಕ್ಕೋಸ್ಕರವಾಗಿ ಅವರಿಗೆ ಜಗಳ ನಡೀತಾ ಇತ್ತು ಅಂತೇಳಿ ಇವತ್ತು ಮಧ್ಯಾಹ್ನ ಸುಮಾರು ಒಂದು 2:30-3 ಗಂಟೆ ಸಂದರ್ಭದಲ್ಲಿ ಚಂದ್ರು ಅಂತ ಹೇಳುವಂತಹ ಅಂದರೆ ಅವನ ಅಣ್ಣ ಅವನು ತಮ್ಮನಿಗೆ ಸಿಂಗಲ್ ಬ್ಯಾರಲ್ ಬ್ರೀಚ್ ಲೋಡ್ ಗನ್ನಿಂದ ಫೈರ್ ಮಾಡಿದ್ದಾನೆ. ಅವನಿಗೆ ಸುಮಾರು ಒಂದು 3-4 ಪೆಲೆಟ್ಸ್ಗಳು ಆಗಿದ್ದಾವೆ. ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ತಗೊಂಡು ಹೋಗಿದ್ದಾರೆ. ಸೊ ಈಗ ಸೋಕೋ ಟೀಮ್ ಬಂದಿದೆ. ಒಂದು ತಂಡವನ್ನು ರಚನೆ ಮಾಡಿದ್ದೀವಿ. ಇಮ್ಮಿಡಿಯೇಟಾಗಿ ಆರೋಪ ಇದ್ರ ಬಗ್ಗೆ ಏನಾದ್ರು ದೂರ ಏನಾದ್ರು ಕುಟುಂಬ ಇದುವರೆಗೆ ಇನ್ನೂ ಯಾರು ದೂರು ಕೊಟ್ಟಿಲ್ಲ. ಈಗ ದೂರು ತಗೋಬೇಕೀಗ, ತಗೊಂಡು ನಾವು ಅದನ್ನು ದೂರು ಕೊಟ್ಟಿಲ್ಲ ಅಂದರೆ ಪೊಲೀಸ್ ಸುಮೋಟೋ ಕೇಸ್ ಇಲ್ಲ. ಅವ್ರ ಕಡೆಯವರೇ ಯಾರಾದರೂ ಕೊಡಬೇಕಾಗತ್ತೆ. ಸುಮೋಟೋ ಕೇಸ್ ತಗೊಳ್ಳಲ್ಲ. ಅವರೇ ಯಾರಾದರೂ ಐ ವಿಟ್ನೆಸ್ಗಳು ಘಟನೆ ನೋಡಿರುವಂಥವ್ರು ಕಂಪ್ಲೇಂಟ್ ಕೊಡಬೇಕಾಗುತ್ತೆ. ಈಗ ಗಾಯಾಳಿನ ಪರಿಸ್ಥಿತಿ ಯಾವ ರೀತಿ ಇಲ್ಲ, ಇನ್ನೂ ಅನ್ಕಾನ್ಷಿಯಸ್ ಇದೆ. ಬಟ್ ಡಾಕ್ಟರ್ ಇನ್ನೂ ನಮಗೆ ಸಂಪರ್ಕಕ್ಕೆ ಸಿಕ್ಕಿಲ್ಲ. ಡಾಕ್ಟ್ರನ್ನ ಸಂಪರ್ಕ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ. ಈ ಆರೋಪಿ ಸರ್, ಈಗ ಆರೋಪಿ ಎಲ್ಲಿದ್ದಾನೆ ಅದನ್ನು ತಂಡ ರಚನೆ ಮಾಡಿದ್ವಿ. ಶೀಘ್ರದಲ್ಲೇ ಬಂಧಿಸ್ತೀವಿ.